ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು ಬಿಗ್ ಬಾಸ್ ಕಡೆಯಿಂದ ಇವತ್ತು 2 ಪ್ರೋಮೋ ಬಿಟ್ಟಿದ್ದಾರೆ. 2 ಪ್ರೋಮೋ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ಗುರು, ಇವಾಗ ಫಸ್ಟ್ ಪ್ರೋಮೋದಲ್ಲಿ ಬೇಡಿದ ಉತ್ತರ ಸಿಕ್ಕಿತಾ, ಅದೇ ಚೈತ್ರ ಅವರಿಗೆ ಬೇಡಿದ ಉತ್ತರ ಸಿಕ್ತಾ ಇಲ್ವಾ ಅಂತ ಆ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ ನೋಡಿ. ಅಲ್ಲಿ ಕ್ಲೀನ್ ಮಾಡ್ತಿರ್ತಾರೆ, ರಜತ್ ಅವ್ರು ಕ್ಲೀನ್ ಮಾಡ್ತಿರ್ತಾರೆ, ಇವ್ರು ಹೋಗಿ ಡಿಸ್ಟರ್ಬ್ ಮಾಡ್ತಾರಂತೆ. ರಜತ್ ಅವ್ರು ಹೇಳೋದಲ್ಲಿ ಇವ್ರು ಹೋಗಿ ಡಿಸ್ಟರ್ಬ್ ಮಾಡ್ತಾರಂತೆ ಚೈತ್ರ ಕುಂದಾಪುರ ಅವರು. ರಜತ್ ಅವ್ರು ಹಂಗಂದಾಗ ಚೈತ್ರ ಅವರು ಆ ಸೋಪ್ ಇದನ್ನೇ ಅವ್ರಿಗೆ ಹಿಂಗಂತಾರೆ. ರಜತ್ ಅವ್ರಿಗೆ ಸಿಟ್ಟು ಬಂದು ರಜತ್ ಅವ್ರು ಹಿಂಗಂತಾರೆ. ಅದು ಏಟ್ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ ಚೈತ್ರ ಅವರಿಗೆ. ಮತ್ತೆ ರಜತ್ ಅವ್ರ ಅಂತಾರೆ ಚಳಿ ಜ್ವರ ಅಂತ ಮಲಗಿದ್ದಲ್ಲ, ಇವತ್ತೇನ್ ಹೇಳಿ, ಯಾವ ದಿನ ಹೇಳಿ ಅಂತ ಎಲ್ಲ ಕೇಳ್ತಾರೆ. ಅವಾಗ ಮಂಡೆ ಅಂತ ಅಂತಾರೆ ತ್ರಿವಿಕ್ರಮ್ ಅವ್ರ ಆ ಕಡೆಯಿಂದ. ನನಗೆ ಈ ತರ ಜ್ಞಾಪಕ ಮಾಡ್ತಿರ್ಬೇಕು, ನನಗೆ ಯಾವ ವಾರ ಅಂತ ಗೊತ್ತಾಗಲ್ಲ ಅಂದ್ರೆ ಚೈತ್ರ ಅವರು ಪ್ರತಿದಿನ ಅಂದ್ರೆ ಮಂಡೇ ಇಂತ ಕೆಲಸ ಮಾಡ್ತಾರೆ, ಟ್ಯೂಸ್ಡೇ ಇಂತ ಕೆಲಸ ಮಾಡ್ತಾರೆ. ಆಲ್ರೆಡಿ ಮನೆಯಲ್ಲಿರೋರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಥರ್ಸ್ಡೇ ಬಂದ ತಕ್ಷಣ ಇನ್ನೆಲ್ಲಿ ನನ್ನ ಕಳ್ಪೆಗೆ ಹಾಕ್ತಾರೆ ಅಂತ ಏನೇನೋ ಆಕ್ಟಿಂಗ್ ಮಾಡ್ತಾರೆ. ಫ್ರೈಡೆ ಒಂಥರ ಇರ್ತಾರೆ, ಚಳಿ ಜ್ವರ ಎಲ್ಲ ಬಂದಿರುತ್ತೆ. ಸಾಟರ್ಡೆ ಮತ್ತೆ ಆಕ್ಟಿವ್ ಆಗ್ಬಿಡ್ತಾರೆ. ಅದ್ ಹೆಂಗೆ, ಅದು ಆಲ್ರೆಡಿ ಎಲ್ಲರಿಗೂ ಫಿಕ್ಸ್ ಆಗೋಗಿದೆ. ಅದಕ್ಕೆ ಕೇಳ್ತಾರೆ ಅವ್ರು ಆ ರೀತಿ, ಇವತ್ತು ಯಾವ ವಾರ ಹೇಳು ಅಂತ. ಅವಾಗ ಸೋಮವಾರ ಅಂತ ಅಂತಿರ್ತಾರೆ ತ್ರಿವಿಕ್ರಮ್ ಅವರು. ಆಮೇಲೆ ಈ ತರ ಎಲ್ಲ ಆರೋಪ ಮಾಡ್ತಾರಲ್ಲ, ನಾನು ಇದನ್ನ ಆರೋಪ ಸಾಬೀತ್ ಮಾಡ್ಲಿಲ್ಲ ಅಂದ್ರೆ ನಾನು ಇದ್ದಿದ್ದು ವೇಸ್ಟ್ ಅನ್ನಂಗೆ ಚೈತ್ರ ಅವರು ನಾನು ಸಾಬೀತ್ ಮಾಡೇ ಮಾಡ್ತೀನಿ ಇದನ್ನೆಲ್ಲ ಅಂತ ಕುತ್ಕೊಂಡು 2 ಚೀಟಿ ತಗೊಂಡು 2 ಚೀಟಿಯಲ್ಲಿ ಬರೆದು 2 ಚೀಟಿ ಅಲ್ಲಿ ದೇವ್ರ ಹತ್ರ ಇಡ್ತಾರೆ. 2 ಚೀಟಿನೂ ಒಂದೊಂದ್ ಕಡೆ ಇಡ್ತಾರೆ. ಅದ್ರಲ್ಲಿ ಇವಾಗ ಚೈತ್ರ ಅವರು ಅವ್ರಿಗೆ ಏನ್ ಉತ್ತರ ಬೇಕಿತ್ತಲ್ಲ ಅದೇ ಸಿಗ್ತಾ ಇಲ್ವಾ ಅಂತ 1 ಚೀಟಿ ಬೀಳುತ್ತೆ ಕೆಳಗೆ. ಅದ್ರಲ್ಲಿ ಚೈತ್ರ ಅವ್ರಿಗೆ ಏನ್ ಬೇಕಿತ್ತಲ್ಲ ಅದೇ ಉತ್ತರ ಸಿಗ್ತಾ ಇಲ್ವಾ ಅಂತ ಪ್ರೋಮೋದಲ್ಲಿ ಬಿಟ್ಟಿರೋದು. ಆಮೇಲೆ ಸೆಕೆಂಡ್ ಪ್ರೋಮೋದಲ್ಲಿ ಇವಾಗ ಬಿಗ್ ಬಾಸ್ ಮನೆ ಏನಾಗಿದೆ ಅಂದ್ರೆ ರೆಸಾರ್ಟ್ ಆಗಿದೆ, ಐಷಾರಾಮಿ ರೆಸಾರ್ಟ್ ಆಗಿದೆ. ಅಲ್ಲಿ ಫುಲ್ ಜಗಳ ನಡೀತಿದೆ ಗುರು. ಇವಾಗ ಅಲ್ಲಿ ಬಿಗ್ ಬಾಸ್ ರೆಸಾರ್ಟ್ ಅಲ್ಲಿ ಮ್ಯಾನೇಜರ್ ಅಂದ್ರೆ ರೆಸಾರ್ಟ್ ಸ್ಟಾಫ್ಸ್ ಎಲ್ಲ ಒಬ್ರು, ಮತ್ತೆ ಅಲ್ಲಿಗೆ ಭೇಟಿ ಕೂಡ ಸಾಮಾನ್ಯ ಮನುಷ್ಯರು ಒಬ್ರು, ಆ ತರ ಡಿವೈಡ್ ಆಗಿದ್ದಾರೆ. ರೆಸಾರ್ಟ್ ಅಲ್ಲಿ ಕೆಲಸ ಮಾಡೋರು ಯಾರ್ಯಾರಪ್ಪ ಇಲ್ಲಿ ಅಂದ್ರೆ ತ್ರಿವಿಕ್ರಮ್ ಅವರು, ಮೋಕ್ಷಿತ್ ಅವರು, ದಂಡರಾಜ್ ಅವರು, ಇವರೆಲ್ಲ ರೆಸಾರ್ಟ್ ಅಲ್ಲಿ ಕೆಲಸ ಮಾಡೋರು. ಅಲ್ಲಿಗೆ ವಿಸಿಟ್ ಕೊಡೋರು, ರೆಸಾರ್ಟ್ ಗೆ ವಿಸಿಟ್ ಕೊಡೋರು ಇವ್ರು ಮಂಜಣ್ಣ ಅವರೆಲ್ಲ. ಅವ್ರದ್ದು ಹಾವಳಿ ಜಾಸ್ತಿ ಇದೆ. ಅವರು ಮಂಜಣ್ಣ ಅವ್ರಿಗೆ ಹೆಂಗ್ ಬೇಕೋ ಅದನ್ನ ಕೇಳ್ತಿರ್ತಾರೆ, ಅದನ್ನೆಲ್ಲ ಅವ್ರು ಮಾಡ್ತಿರಲ್ಲ. ಮೋಕ್ಷಿತ್ ಅವರು ನಿಮ್ ಎಂಜಿಲ್ ನನಗ್ ಬೀಳ್ತಿದೆ ಇಲ್ಲಿ ಅಂತೆಲ್ಲ ಹೇಳ್ತಿರ್ತಾರೆ. ಫಸ್ಟ್ ಇಲ್ಲಿ ಮ್ಯಾನೇಜರು ಮಾತ್ ಕೇಳ್ಬೇಕಿಲ್ಲಿ ನಾನು ಹೇಳೋದನ್ನ ಅಂತ ಕೇಳ್ತಿರ್ತಾರೆ. ಆಮೇಲೆ ದಂಡರಾಜ್ ಅವರು ಒಂದು ಗ್ಲಾಸ್ ಅಲ್ಲಿ ನೀರೋ ಜ್ಯೂಸ್ ಏನೋ ತರ್ತಾರೆ, ಮಂಜಾಣ ಎತ್ತಲ್ಲೇ ಅಂತ ಹಿಂಗ ಅಂತಾರೆ. ಆಮೇಲೆ ಆ ಕಡೆ ಚೈತ್ರ ಕುಂದಾಪುರ ಅವರು ಕೂಡ ರೆಸಾರ್ಟಿಗೆ ವಿಸಿಟರ್, ಅವರು ಕೂಡ ಅಲ್ಲೇನೋ ಲೈಮ್ ಜ್ಯೂಸ್ ಎಲ್ಲ ಚಲ್ತಿರ್ತಾರೆ, ಅದನ್ನ ಒರ್ಸೋ ಅಂತಿರ್ತಾರೆ ರಜತಿಗೆ. ಆಮೇಲೆ ಬ್ರೆಡ್ ಜಾಮ್ ಹಾಕೊಡಕ್ ಬರಲ್ವಾ ಅಂತ ಅಂದು ಅದ್ ಬ್ರೆಡ್ ಹಿಂಗ್ ಅನ್ನಕ್ ಹೋಗ್ತಾರೆ. ಅವ್ರಿಗೆ ಇಲ್ಲೆಲ್ಲ ಶರ್ಟ್ ಮೇಲೆಲ್ಲ ಆಗುತ್ತೆ ರಜತ್ ಅವರಿಗೆ. ಅದನ್ನೆಲ್ಲ ಫ್ರಸ್ಟ್ರೇಷನ್ ಇಟ್ಕೊಂಡು ಆಮೇಲೆ ಅದೇನೇನ್ ಮಾಡ್ತಾರೋ ಗೊತ್ತಿಲ್ಲ ಗುರು. ಈ ಚೈತ್ರ ಮಾಡೋ ಕೆಲ್ಸಕ್ಕೆ ರಜತಿಗೆ ತುಂಬಾ ಶಾರ್ಟ್ ಟೆಂಪರ್ ಇದೆ. ರಜತ್ ತುಂಬಾ ಶಾರ್ಟ್ ಟೆಂಪರ್. ಅದನ್ನ ಟಾಸ್ಕ್ ಅಂತ ತಗೊಂತಾರೆ, ಅದು ಕೂಡ ಆ ಟಾಸ್ಕ್ ಅಲ್ಲಿ ಏನಾದ್ರು ಈ ತರ ಆದ್ರೆ ಫುಲ್ ಶಾರ್ಟ್ ಟೆಂಪರ್. ಅದ್ ಏನ್ ಮಾಡ್ತಾರೋ ಹೇಳಕ್ ಆಗಲ್ಲ ಮನುಷ್ಯ. ಆಮೇಲೆ ಮಂಜಣ್ಣ ಮತ್ತೆ ಬಟ್ಟೆ ಒಕ್ಕೊಡಿ ಅಂತಾನೆಲ್ಲ ಹೇಳ್ತಿರ್ತಾರೆ. ಇವ್ರು ಐಶ್ವರ್ಯ, ಮಂಜಣ್ಣ ಇವರೆಲ್ಲ ರೆಸಾರ್ಟಿಗೆ ಬಂದಿರೋರು, ಇವರೆಲ್ಲ ಬಟ್ಟೆ ಒಕ್ಕೊಡ್ಬೇಕು. ರೆಸಾರ್ಟ್ ಅಲ್ಲಿ ಇವ್ರು ಕೆಲಸ ಮಾಡೋ ಸ್ಟಾಫ್ಸ್ ಇವ್ರು ಹೇಳಿದ್ದನ್ನ ಅವ್ರು ಮಾಡ್ಕೊಡ್ಬೇಕು. ಅವ್ರು ಮಾಡ್ತಿರಲ್ಲ, ಅದಕ್ಕೋಸ್ಕರ ಇವರೆಲ್ಲ ದೊಡ್ಡದಾಗ ಹಾವಳಿ ನಡೀತಿರತ್ತೆ ಬಿಗ್ ಬಾಸ್ ಮನೇಲಿ. ಇಷ್ಟು ಇವಾಗ ಪ್ರೋಮೋ ಬಿಟ್ಟಿದ್ದಾರೆ. ಪೂರ್ತಿ ಎಪಿಸೋಡ್ ನೋಡಿ, ಎಪಿಸೋಡ್ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ.